ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲ ಈ ಒಂದು 5 ದಿನಗಳ BAB ತರಬೇತಿ ನಮ್ಮ ಅನೇಕ ಸಾಗರ ಇತ್ತು, ಹಾಗೆಯೇ ಮಯೂರು ಸಾಗರ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಹಾಗೂ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಈ BABಗೆ ಸಂಬಂಧಪಟ್ಟಂಗೆ ಇಲ್ಲಿ ನಾವು 5 ಪ್ರಮುಖ ಅಂಶಗಳನ್ನು ನೋಡಬೇಕು. 5 ಪ್ರಮುಖ ಉದ್ದೇಶಗಳನ್ನು ಇಲ್ಲಿ ಇಟ್ಟುಕೊಂಡು ಈ ಒಂದು ತರಬೇತಿಯನ್ನು 5 ದಿನಗಳಲ್ಲಿ ಹಂಚಬೇಕಾಗಿದೆ. ಇಲ್ಲಿ PRBಯ ಒಂದು ಪ್ರಾಥಮಿಕವಾಗಿರ್ತಕ್ಕಂಥ ಉದ್ದೇಶಗಳನ್ನು ಇಲ್ಲಿ ಅವರು ಈ ಒಂದು ನಿಪುಣ ಭಾರತ್ ಮತ್ತು ಈ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ ನಿಪುಣ ಭಾರತ್ ಅಂತ ಒಂದು ಬೋರ್ಡ್, ಆ ಬೋರ್ಡ್ ಮೂಲಕ ಈ ಏನು ಪ್ರಾಜೆಕ್ಟ್ ಅಪ್ರೂವ್ ಬೋರ್ಡ್ ಮೂಲಕನೇ 2 ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ. ಅದು ಶಿಕ್ಷಕರಿಗೋಸ್ಕರ ತರಬೇತಿ ನೀಡ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಶಿಕ್ಷಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಯಾವ ಥರ ತರಬೇಕು ಅಂತಕ್ಕಂಥ ತರಬೇತಿಗಳ ಮೂಲಕ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ PABಯ ಒಂದು ಪ್ರಾಥಮಿಕ ಉದ್ದೇಶಗಳಿಷ್ಟೇ: ಪಠ್ಯಕ್ರಮ ಅಭಿವೃದ್ಧಿ ಮತ್ತು ವಿಮರ್ಶೆ ಅಂತಕ್ಕಂಥದ್ದು. ಹಾಗೆಯೇ ಕಾರ್ಯಕ್ರಮದ ಪ್ರಸ್ತುತತೆ ಮತ್ತು ಉದ್ಯಮದ ಜೋಡಣೆಯನ್ನ ಇಲ್ಲಿ ಖಚಿತಪಡಿಸಿಕೊಳ್ತಕ್ಕಂಥದ್ದು. ಹಾಗೆಯೇ ಕಾರ್ಯತಂತ್ರದ ಮಾರ್ಗದರ್ಶನ ಮತ್ತು ಶಿಫಾರಸುಗಳನ್ನು ಒದಗಿಸ್ತಕ್ಕಂಥದ್ದು. ಪಾಲುದಾರಿಕೆಗಳ ಮತ್ತು ಸಹಯೋಗಗಳನ್ನು ಸುಲಭಗೊಳಿಸತಕ್ಕಂಥದ್ದು. ಕಾರ್ಯಕ್ರಮದ ಗುಣಮಟ್ಟ ಮತ್ತು ಮಾನ್ಯತೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಇವುಗಳ ಆಧಾರದ ಮೇಲೆ ಈ ನಾವು ಏನು ಫೀಲ್ಡ್ ಲೆವೆಲ್ನಲ್ಲಿ ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದೀವಲ್ಲ, ಆ ಫೀಲ್ಡ್ ಲೆವೆಲ್ನಲ್ಲಿ ಏನೇನು ನಮ್ಮ ಶೈಕ್ಷಣಿಕದಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದನ್ನ ಅಲ್ಲಿ ವಿಮರ್ಶೆಗಳನ್ನು ಮಾಡಲಾಗುತ್ತದೆ. ನಿಮಗೆ ಈ ಒಂದು 5 ದಿನಗಳ ತರಬೇತಿಯಲ್ಲಿ ಇಲ್ಲಿ ಹಂಚಿಕೊಳ್ತೀವಲ್ಲ, ಅಲ್ಲಿ ಉದ್ಭವ ಆಗ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಅಲ್ಲಿ ಆಗ್ತಕ್ಕಂಥ ಅನುಕೂಲಗಳು ಅನಾನುಕೂಲಗಳನ್ನು ಪಟ್ಟಿ ಮಾಡಿಕೊಂಡು ನಾವು ಆ ವರದಿಯನ್ನು ಸಲ್ಲಿಸಿದಾದಲ್ಲಿ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಈ ಪಠ್ಯಕ್ರಮ ರಚನೆ ಆಗಿರ್ಬೋದು, ಆ ಪಠ್ಯಕ್ರಮ ರಚನೆಗೆ ಸಂಬಂಧಪಟ್ಟಂತೆ ಮತ್ತು ಪ್ರಶ್ನೆ ಪತ್ರಿಕೆ ಸ್ವರೂಪ ಅದಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದನ್ನು ಇಲ್ಲಿ ಡಿಸ್ಕಷನ್ ಮಾಡಲಾಗಿದೆ. ಆ ಡಿಸ್ಕಷನ್ ಮಾಡಿದಾಗ ಅಲ್ಲಿ ಆಗ್ತಕ್ಕಂಥ ಪ್ರತಿಯೊಂದನ್ನು ನಾವು ವರದಿಗಳನ್ನ ಕ್ರೋಢೀಕರಿಸಿ ನಾವು ನಮ್ಮ ಜಿಲ್ಲಾ ಹಂತಕ್ಕೆ ಕಳಿಸ್ತೀವಿ. ಅಲ್ಲಿ ನಾವು ಮತ್ತೆ ಅದಕ್ಕೆ ಏನು ರೆಮಿಡೀಸ್ ಮಾಡಬೇಕಂತಕ್ಕಂಥದ್ದು ಈ BAB ಅಂತಕ್ಕಂಥದ್ದು ಮಾಡ್ತೇವೆ. ಹಾಗಾಗಿ ಈ ನಿಪುಣ ಭಾರತದ ಅಡಿಯಲ್ಲಿ ನಿಪುಣ ಕರ್ನಾಟಕ ಅಂತ ಹೇಳಿ ಆ ಒಂದು ಸಂಸ್ಥೆಯ ಮೂಲಕ ಈ ಒಂದು ತರಬೇತಿಯನ್ನ ನೀಡ್ತಾ ಇದ್ದೀವಿ. ಈ ಒಂದು 5 ದಿನದಲ್ಲಿ ಎಲ್ಲ ಶಿಕ್ಷಕರು ಭಾಗವಹಿಸಿ ಎಲ್ಲ ಯಶಸ್ವಿಗೊಳಿಸ್ತಾರೆ ಅಂತ ಕೇಳ್ತಾ, ಇವತ್ತು ಎಲ್ಲರಿಗೂ ಸಂವಿಧಾನದ ಒಂದು ಜಾರಿಗೆ ಏನು ಅಪ್ರೂವ್ ಆಯ್ತಲ್ಲ ನವೆಂಬರ್ 26 ಅವತ್ತೊಂದು ಜಾರಿಯನ್ನ ಮಾಡಲಾಗಿದೆ. ಆ ಒಂದು ಸಂವಿಧಾನ ಪೀಠಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಎದ್ದು ನಿಂತು ಈ ಒಂದು ಸಂವಿಧಾನ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗುಣಮಟ್ಟವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನಬದ್ಧವಾಗಿ ವಿಧಿಸಿಕೊಂಡಿದ್ದೇವೆ.